ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಕೇಳುವಂಥ 5 ಮತ್ತು 15 ಅಂಕದ ಪ್ರಶ್ನೆಗಳು ಥಿಯರಿ ಯಾವುದಿರುತ್ತೆ, ಅದಕ್ಕೆ ಯಾವ ಕೀ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದು ಇಂಗ್ಲೀಷ್ ಮೀಡಿಯಮ್ನ ವಿಡಿಯೋ, ಇದರಲ್ಲಿ ಇಂಗ್ಲೀಷ್ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾವು ಇದನ್ನೇ ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇವೇ ಪ್ರಶ್ನೆಗಳೇ ಬರುತ್ತೆ, ಅಂದರೆ ಇಷ್ಟರಲ್ಲಿನ ಪ್ರಶ್ನೆಗಳಲ್ಲೇ ನಿಮಗೆ ಕ್ವಶನ್ ಬರುತ್ತೆ, ಹಾಗೂ ಇವೇ ಕೀ ಉತ್ತರಗಳು ನೀವು ಬರೀಬೇಕಾಗುತ್ತೆ. ಇವಕ್ಕೆ ಎಕ್ಸ್ಪ್ಲನೇಷನ್ ನೀವು ಬರೀಬೇಕಾಗುತ್ತೆ. ನಾನು ಬರೀ ಪಾಯಿಂಟ್ಸ್ ಅಷ್ಟೇ ಇಲ್ಲಿ ನೋಟ್ ಮಾಡಿದ್ದೀನಿ. ಎಕ್ಸ್ಪ್ಲೇನ್ 2 ಲೈನ್ ನಿಮ್ಮ ಅನಿಸಿದ್ದು ಅದಕ್ಕೆ ಸಂಬಂಧಪಟ್ಟಂತೆ 1-2 ವಾಕ್ಯದಲ್ಲಿ ನೀವು ಬರಿತಾ ಹೋಗಬೇಕು. ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಕೇವಲ ಪಾಯಿಂಟ್ಸ್ಗಳನ್ನ ಮಾತ್ರ ಉತ್ತರವಾಗಿ ಕೊಟ್ಟಿರ್ತಾರೆ, ಯಾವುದೇ ರೀತಿ ವಿವರಣೆ ಕೊಟ್ಟಿರೋದಿಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಮೆಂಬರ್ಶಿಪ್ನ ಜಾಯ್ನ್ ಆಗಿ ಇದೇ ಸಬ್ಜೆಕ್ಟ್ನ ಹಾಗೆ ನಾವು ಈ ಥರ ಸಬ್ಜೆಕ್ಟ್ಗಳ ಕಂಪ್ಲೀಟ್ ವಿಡಿಯೋ ನೋಟ್ಸು ಹಾಗೂ ನಿಮಗೆ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ಕೊಟ್ಟಿರ್ತೇವೆ. ಸೊ ಅವೇ ಕ್ವಶನ್ಸ್ಗಳು ನಿಮಗೆ ಪೇಪರ್ನಲ್ಲಿ ಬರುತ್ತೆ. ಈಗ ಥಿಯರಿ ನೋಡ್ತಾ ಹೋಗೋಣ. 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಈಗ ಆಬ್ಜೆಕ್ಟಿವ್ನ ನೋಡ್ತಾ ಹೋಗೋಣ. ಫಸ್ಟು, ಮೇಂಟೈನ್ ಲಿಕ್ವಿಡ್ ಅಸೆಟ್ಸ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್, ಪ್ರೊಟೆಕ್ಟ್ ಎ ಲಿಕ್ವಿಡಿಟಿ ಆ್ಯಂಡ್ ಸಾಲ್ವೆನ್ಸಿ ಆಫ್ ದ ಫರ್ಮ್, ಯುಟಿಲೈಸ್ ಅವೈಲೇಬಲ್ ಫೈನಾನ್ಷಿಯಲ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ, ಪ್ರೊವೈಡ್ ಸೋಷಿಯಲ್ ವೆಲ್ಫೇರ್. ಇನ್ನು ಇಂಪಾರ್ಟೆನ್ಸ್ನ ನೋಡ್ತಾ ಹೋಗೋಣ. ಫೈನಾನ್ಷಿಯಲ್ ಪ್ಲಾನಿಂಗ್, liquidation of fund, acquisition of funds, proper use of funds, financial decision, improve profitability, increase the value of the firm, promoting savings. ಇನ್ನು ಎರಡನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದಕ್ಕೆ ಉತ್ತರ, ಮ್ಯಾನೇಜರಲ್ ಫಂಕ್ಷನ್ಸ್ ಮೊದಲು ಬರೀಬೇಕು. ಫಂಡ್ ರಿಕ್ವೈರ್ಮೆಂಟ್ ಡಿಸಿಷನ್, ಫೈನಾನ್ಷಿಯಲ್ ಪ್ಲಾನಿಂಗ್, ಫೈನಾನ್ಷಿಯಲ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್, ಬಾರೋಯಿಂಗ್ ಪಾಲಿಸಿ ಡಿಸಿಷನ್, ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇನ್ನು ಇನ್ಸಿಡೆಂಟಲ್ ಫಂಕ್ಷನ್ಸ್ ಬರೀಬೇಕು. ಸಪ್ಲೈ ದ ಫಂಡ್ಸ್, ನೆಗೋಷಿಯೇಟ್ ವಿತ್ ಬ್ಯಾಂಕರ್ಸ್, ಸೇಫ್ಗಾರ್ಡ್ ಕ್ಯಾಶ್ ಬ್ಯಾಲೆನ್ಸ್, ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಮ್ಯಾನೇಜ್ಮೆಂಟ್. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಫೈನಾನ್ಷಿಯಲ್ ಮ್ಯಾನೇಜರ್. ಫೈನಾನ್ಷಿಯಲ್ ಪ್ಲಾನಿಂಗ್, ರೈಸಿಂಗ್ ನೆಸಸರಿ ಫಂಡ್ಸ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ಫಂಡ್ಸ್, ಅಪ್ರೋಪ್ರಿಯೇಟ್ ಕ್ರಿಯೇಷನ್ ಆಫ್ ಪ್ರಾಫಿಟ್ಸ್, ಎಫರ್ಟ್ ಟು ಮ್ಯಾಕ್ಸಿಮೈಸ್ ದ ವ್ಯಾಲ್ಯೂ ಆಫ್ ದ ಶೇರ್ಸ್, pay fair rate of dividend to shareholders, protect solvency of the business, protect managerial rights of the shareholders, maintain the financial health of the enterprise, create a favorable working condition, make regular and fair wages and salary to the employees, protect interest of the customer, introduce prize and gifts to increase the sale, protect the interest of society. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಆಬ್ಜೆಕ್ಟಿವ್ಸ್ ಏನಂದರೆ, ಇಟ್ ಈಸ್ ರೇಷ್ನಲ್ ಆ್ಯಸ್ ವೆಲ್ ಆ್ಯಸ್ ನ್ಯಾಚುರಲ್ ಬೈ ಆಬ್ಜೆಕ್ಟಿವ್. ಇಟ್ ಹೆಲ್ಪ್ಸ್ ಫಾರ್ ಸರ್ವಿಸ್, ಟು ಹೆಲ್ಪ್ ಫಾರ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಟು ಹೆಲ್ಪ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆರ್ಗನೈಸೇಷನ್, ಟು ಹೆಲ್ಪ್ ಫಾರ್ ಮ್ಯಾಕ್ಸಿಮೈಸಿಂಗ್ ಸೋಷಿಯಲ್ ವೆಲ್ಫೇರ್. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಮೊದಲ ಅಡ್ವಾಂಟೇಜಸ್ನ ನೋಡೋಣ, ಮೆರಿಟ್ಸ್ನ ನೋಡೋಣ. It avoids the ambiguity, quality of benefits, it protects the economic welfare of the shareholder, it helps for achieving the other objectives, regular payment of dividend. ಇನ್ನು ಡಿಸ್ಅಡ್ವಾಂಟೇಜಸ್, ಡಿಮೆರಿಟ್ಸ್ನ ನೋಡ್ತಾ ಹೋಗೋಣ. ಫರ್ಮ್ ವೆಲ್ತ್ ನಾಟ್ ಕನ್ಸಿಡರ್ಡ್, ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್, ರೆಡ್ಯೂಸ್ ದ ಪ್ರಾಫಿಟಬಿಲಿಟಿ, ಇಗ್ನೋರೆನ್ಸ್ ಆಫ್ ಸೊಸೈಟಿ ವೆಲ್ತ್, ಈಕ್ವಾಲಿಟಿ ಆಫ್ ವೆಲ್ತ್ ಈಸ್ ನಾಟ್ ಮೇಂಟೈನ್ಡ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೈಜ್ ಆಫ್ ದ ಫರ್ಮ್, ನೇಚರ್ ಆಫ್ ದ ಬಿಸ್ನೆಸ್, ಚೇಂಜ್ ಇನ್ ಟೆಕ್ನಾಲಜಿ, ಪ್ರೊಡಕ್ಷನ್ ಸೈಕಲ್, ಬಿಸ್ನೆಸ್ ಸೈಕಲ್, ಟೈಪ್ಸ್ ಆಫ್ ಇಂಡಸ್ಟ್ರಿ, ರೇಟ್ ಆಫ್ ಟರ್ನ್ಓವರ್, ಕ್ರೆಡಿಟ್ ಪಾಲಿಸಿ. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಟ್ರೇಡಿಂಗ್ ಆನ್ ಇಕ್ವಿಟಿ, ಡಿಸೈರ್ ಟು ರಿಟೇನ್ ಕಂಟ್ರೋಲ್, ನೇಚರ್ ಆಫ್ ಎಂಟರ್ಪ್ರೈಸಸ್, size of the company, purpose of finance, market situations, legal restrictions, cost of control, cash flow, cost of flotation, rate of interest. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಮೆರಿಟ್ಸ್ ಮೊದಲ ನೋಡೋಣ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇರ್ರಿಕವರೇಬಲ್ ಡಿಸಿಷನ್, ಲಾಂಗ್ ಟರ್ಮ್ ಎಫೆಕ್ಟ್ ಆನ್ ಪ್ರಾಫಿಟಬಿಲಿಟಿ, ನ್ಯಾಷನಲ್ ಇಂಪಾರ್ಟೆನ್ಸ್, ರಿಸ್ಕ್ ಎಲಿಮೆಂಟ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್, ಬಿಯರಿಂಗ್ ಕಾಂಪಿಟೇಟಿವ್ ಪೊಸಿಷನ್ ಆಫ್ ಫರ್ಮ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಲಾಂಗ್ ಟರ್ಮ್ ಪ್ಲಾನ್, ಸಫಿಷಿಯಂಟ್ ಫಂಡ್ ಅವೈಲೇಬಲ್. ಡಿಮೆರಿಟ್ಸ್, prediction is impossible, no alternatives, unwritten and more risk, changes in attitude of the customer. ನೆಕ್ಸ್ಟ್ ಪ್ರಶ್ನೆ,
ಎಕ್ಸ್ಪ್ಲೇನ್ ಸೋರ್ಸಸ್ ಆಫ್ ಕ್ಯಾಪಿಟಲ್. ಶಾರ್ಟ್ ಟರ್ಮ್ ಫೈನಾನ್ಸ್ ಮೊದಲು ನೋಡೋಣ. ಕ್ಯಾಪಿಟಲ್ನಲ್ಲಿ ಇಂಡಿಜಿನಿಯಸ್ ಬ್ಯಾಂಕರ್ಸ್, ಕಸ್ಟಮರ್ ಅಡ್ವಾನ್ಸ್, ಟ್ರೇಡ್ ಕ್ರೆಡಿಟ್, ಬ್ಯಾಂಕ್ ಕ್ರೆಡಿಟ್, ಫ್ಯಾಕ್ಟರಿಂಗ್, ಡೆಫರ್ಡ್ ಇನ್ಕಮ್, ಕಮರ್ಷಿಯಲ್ ಪೇಪರ್ಸ್. ಇನ್ನು ಲಾಂಗ್ ಟರ್ಮ್ ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್, ಪಬ್ಲಿಕ್ ಡಿಪಾಸಿಟ್ಸ್, ಲೋನ್ಸ್ ಫ್ರಾಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವಿಷ್ಟು 10 ಪ್ರಶ್ನೆಗಳಿದೆ. ಇದರಲ್ಲಿ ನಿಮಗೆ 2 ಪ್ರಶ್ನೆ 5 ಅಂಕಕ್ಕೆ, 2 ಪ್ರಶ್ನೆ 15 ಅಂಕಕ್ಕೆ ಸಿಗುತ್ತೆ. ಸೊ 4 ಪ್ರಶ್ನೆಗಳು ಇದರಲ್ಲಿ ಕಂಪಲ್ಸರಿ ನಿಮಗೆ 10ರಲ್ಲಿ ಬರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.